ಓಂ ಗುರುಭ್ಯೋ ನಮಃ. ಜ್ಯೋತಿಷ್ಯ ಜ್ಞಾನವಾಣಿಯ ಈ ಚಾನೆಲ್ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಒಬ್ಬೊಬ್ರು ಅವರು ಹುಟ್ಟಿರುವ ಆ ವೇಳೆಯಲ್ಲಿ ಯಾವ್ಯಾವ ರೀತಿ ಗ್ರಹಗಳು ಸ್ಥಿತವಾಗಿದ್ದರೆ ಯಾವ್ಯಾವ ರೀತಿ ಒಂದು ಅವ್ರಿಗೆ ಶುಭ ಫಲಗಳನ್ನು ಕೊಡುತ್ತೆ, ಇಲ್ಲ ಅಶುಭ ಫಲಗಳನ್ನು ಕೊಡುತ್ತೆ ಅಂತ ನಾವು ನೋಡ್ಬೋದು. ಅದನ್ನ ಜಾತಕದ ಮುಖಾಂತರ ನಾವು ನೋಡಿದಾಗ ಅವ್ರಿಗೆ ಆ ಒಬ್ಬೊಬ್ಬರಿಗೆ ಒಳ್ಳೆ ಆ ಶುಭ ಫಲಗಳೇ ಇರುತ್ತೆ. ಅಂದ್ರೆ ಅವ್ರ ಜೀವನದಲ್ಲಿ ಯಾವತ್ತೂ ಒಳ್ಳೆಯದನ್ನೇ ಕಾಣ್ತಾರೆ. ಒಳ್ಳೇದು ಒಳ್ಳೆ ಒಂದು ಫೈನಾ ಫೈನಾನ್ಷಿಯಲ್ ಆಗ್ಲಿ ಅಥವಾ ಸಂಬಂಧಿಗಳಲ್ಲಾಗ್ಲಿ ಅಥವಾ ಬೇರೆಯವರಿಂದ ಆಗ್ಲಿ ಯಾರ ಕಡೆಯಿಂದಾನೂ ಅವ್ರಿಗೆ ಒಳ್ಳೆಯ ಒಂದು ಉತ್ತಮ ಫಲಗಳೇ ಸಿಗುತ್ತೆ. ಅವ್ರಿಗೆ ನೇಮ್ ಅಂಡ್ ಫೇಮು ಇರುತ್ತೆ, ಮತ್ತೆ ಅಧಿಕಾರ, ಅದರಿಂದ ಸನ್ಮಾನ ಅವೆಲ್ಲ ಇರುತ್ತೆ. ಅದು ಒಂದು ಜಾತಕವಾದ್ರೆ, ಒಬ್ಬೊಬ್ಬರ ಜಾತಕದಲ್ಲಿ ತುಂಬಾ ಹೀನಾಯ ಸ್ಥಿತಿ, ಅಂದ್ರೆ ಅವರು ತುಂಬಾ ಶ್ರೀಮಂತ ಒಂದು ಕುಟುಂಬದಲ್ಲಿ ಜನಿಸಿದ್ರು ಅವರ ಒಂದು ನಡವಳಿಕೆ ಆಗ್ಲಿ ಅಥವಾ ಆ ಗ್ರಹಗಳು ಸ್ಥಿತವಿರುವುದರಿಂದ ಅವರಳಿಕೆಯಲ್ಲಿ ವ್ಯತಿರಿಕ್ತವಾಗಿ ಅಶುಭ ಫಲಗಳನ್ನ ಅವರು ಅನುಭವಿಸ್ತಾರೆ. ಅಂದ್ರೆ ಇದು ಯಾವ್ದಪ್ಪ ಏನಕ್ಕಪ್ಪ ಆತರ ಬರುತ್ತೆ ಅಂದ್ರೆ, ಲಗ್ನದಲ್ಲಿ ಲಗ್ನನೇ ತುಂಬಾನೇ ಅತ್ಯಂತ ಮಹತ್ವ ಪಡೆಯುತ್ತೆ. ಲಗ್ನದಲ್ಲಿ 6, 12, 8 ಅಧಿಪತಿಗಳು ಇರಬಾರ್ದು. ಮತ್ತೆ ಆ ರವಿ ಏನಾದ್ರೂ ಲಗ್ನದಲ್ಲೇ ಇದ್ರೆ ಅಲ್ಲಿ 6, 8, 12 ಅಧಿಪತಿಗಳು ಏನಾದ್ರೂ ಅಲ್ಲೇ ಸ್ಥಿತರಾಗಿದ್ರು ಆದ್ರಿಂದ ರವಿ ಲಗ್ನಕಾರಕನಾಗಿ ರವಿ ಬಂದ್ಬಿಟ್ಟು ಅಶುಭದಾತನಾಗೋಗ್ಬಿಡ್ತಾನೆ. ಅಂದ್ರೆ ಅವನು ಅಲ್ಲಿ ರವಿ ಕೆಟ್ಟ ಅಂತ ಅರ್ಥ. ಲಗ್ನಕಾರಕ ರವಿ ಕೆಟ್ಟ ಅಂತ ಅರ್ಥ. ಲಗ್ನಕಾರಕ ರವಿ ಕೆಟ್ರೆ ಅವ್ರಿಗೆ ಆರೋಗ್ಯದಲ್ಲಿ ಆ ಸ್ಥಿರತೆ ಇರಲ್ಲ. ಅವ್ರಿಗೆ ಆರೋಗ್ಯ ಚೆನ್ನಾಗಿರಲ್ಲ. ಯಾಕಂದ್ರೆ ಲಗ್ನಕಾರಕ ರವಿ ಒಂದು ಶುಭ ಗ್ರಹಗಳ ಜೊತೆಯಲ್ಲಿ ಇರ್ಬೇಕೇ ವಿನಃ, ಅಥವಾ ಅವನೊಬ್ನೇ ಇದ್ರೂ ಪರವಾಗಿಲ್ಲ. ಲಗ್ನದಲ್ಲಿ ರವಿ ಇದ್ದಾಗ ಅಲ್ಲಿ ನೈಸರ್ಗಿಕ ಪಾಪಗ್ರಹಗಳು ಇನ್ನ ಬೇರೆ ಪಾಪಗ್ರಹಗಳು ಇರಬಾರ್ದು. ಆ ರೀತಿ ಇದ್ದಾಗ ಆ ಲಗ್ನನೂ ಕೆಟ್ಟು ಲಗ್ನಕಾರಕ ರವಿನೂ ಕೆಟ್ಟ. ಮತ್ತೆ ಅಲ್ಲಿ ಏನಾದ್ರೂ ರವಿ ಏನಪ್ಪಾ ಅಲ್ಲಿ ಇದ್ರೆ ಅಂದ್ರೆ ಬೇರೆ ಗ್ರಹಗಳ ಜೊತೆಲಿ ಇದ್ರೆ ರವಿ ಒಂದು ಅಸ್ತಂಗತ ಮಾಡ್ಬಿಡ್ತಾನೆ. ಅಂದ್ರೆ ರವಿಯ ಆ ರಶ್ಮಿಯ ರವಿಯ ಬೆಳಕಿನ ರಶ್ಮಿಯ ಪ್ರಭಾವಕ್ಕೆ ಆ ಒಂದು ಗ್ರಹಗಳು ಹತ್ರ ಬಂದಾಗ ಅವರು ಹಸ್ತವಾಗ್ಬಿಡುತ್ತೆ, ಅಂದ್ರೆ ಕಾಣೆ ಆಗ್ಬಿಡುತ್ತೆ ಅಂತ ಅರ್ಥ. ಅವರು ಕಾಣೆ ಅಂದ್ರೆ ಡಿಮಿನಿಶ್ ಆಗೋಗ್ಬಿಡ್ತಾರೆ. ಡಿಮಿನಿಶ್ ಆದ್ರೆ ಅಸ್ತಂಗತರಾದ್ರು ಅಂತ ಅರ್ಥ. ಆ ಅಸ್ತಂಗತ ಗ್ರಹಗಳು ಯಾವುದೇ ಶುಭ ಫಲಗಳನ್ನು ಕೊಡಲು ಜಾತಕರಿಗೆ ಕೊಡಲು ಅಸಮರ್ಥರಾಗ್ಬಿಡ್ತಾರೆ. ಆದ್ರಿಂದ ಇದು ರವಿನ ನಾವು ತುಂಬಾನೇ ಒಂದು ಎಚ್ಚರಿಕೆಯಿಂದ ನೋಡ್ಬೇಕು. ರವಿಯ ಅಕ್ಕಪಕ್ಕದಲ್ಲಿ ಯಾವ್ಯಾವ ಗ್ರಹಗಳಿದೆ. ರವಿ ಜೊತೆಯಲ್ಲಿ ಸಾಧಾರಣವಾಗಿ ರವಿಯ ಜೊತೆಯಲ್ಲಿ ಯಾವಾಗೂನು ಬುಧ ಶುಕ್ರರು ಇದ್ದೇ ಇರ್ತಾರೆ. ಆದ್ರೆ ರವಿಗೆ ಬುಧ ಬಂದ್ಬಿಟ್ಟು ಸ್ವಲ್ಪ ಮಿತ್ರ ಆಗ್ತಾರೆ, ಪರಮ ಮಿತ್ರ. ಯಾಕಂದ್ರೆ ಆ ಅವನು ರವಿಯ ಮಗ. ರವಿ ತಂದೆ ಅಂದ್ರೆ ಬುಧ ಮಗ ಆಗ್ತಾನೆ, ರಾಜ್ಕುಮಾರ್ ಆಗ್ತಾನೆ. ಸೊ ರವಿಗೆ ಮಾತ್ರ, ಬುಧನಿಗೆ ಮಾತ್ರ ರವಿ ಸ್ವಲ್ಪ ಕನ್ಸೆಷನ್ ಕೊಟ್ಟಿದ್ದಾರೆ. ಬೇರೆ ಶುಕ್ರನ್ಗೆ ಒಂದ್ ಸ್ವಲ್ಪ 8-10 ಡಿಗ್ರಿ, ಈ ಚಂದ್ರನ್ಗೆ 12 ಡಿಗ್ರಿ, ಇದಕ್ಕೆ ಕುಜನ್ಗೆ 14-15 ಡಿಗ್ರಿ, ಶನಿಗೆ 16 ಡಿಗ್ರಿ, ಗುರುಗುನು ಒಂದು 12-13 ಡಿಗ್ರಿಲಿ. ಈ ಅಷ್ಟು ದೂರದಲ್ಲಿ ಅಥವಾ ಹಿಂದೆ ಇರ್ಲಿ ಅಥವಾ ಮುಂದೆ ಇರ್ಲಿ, ಆ ಹಿಂದೆ ಹಿಂದೆ ಏನಾದ್ರೂ ಆ ರೀತಿ ತುಂಬಾ ಹಿಂದೆ ರವಿಯ ಹಿಂದೆ ಒಂದು 4-5 ಡಿಗ್ರಿ ಹಿಂದೆ ಏನಾದ್ರೂ ಇದ್ರೆ ಅದು ಅತ್ಯಂತ ಅಶುಭ ಪರಿಣಾಮಗಳನ್ನು ಕೊಡುತ್ತೆ. ಅಂದ್ರೆ ಆ ಗ್ರಹಕಾರಕತ್ವದಲ್ಲಿ ಒಳ್ಳೆ ಶುಭ ಫಲ ಇರೋದಿಲ್ಲ. ಇದನ್ನ ಆ ಈ ಕೆಲವು ಜಾತಕಗಳಲ್ಲಿ ಆ ರೀತಿ ಆ ಟೈಮಲ್ಲಿ ಅವ್ರು ಹುಟ್ಟಾಗ ರವಿ ಲಗ್ನದಲ್ಲೇ ಇದ್ದಾಗ ಕೆಲವು ಗ್ರಹಗಳನ್ನು ಅಲ್ಲೇ ಬಂದಾಗ ಅದು ಲಗ್ನನೇ ಆದಾಗ ಅಲ್ಲಿ ಕೆಲವು ಗ್ರಹಗಳು ಸ್ಥಿತವಾಗ್ಬಿಡುತ್ತೆ. ಆವಾಗ ಯಾವ್ಯಾವ ರೀತಿ ಆ ಜಾತಕರಿಗೆ ತೊಂದರೆ ಕೊಡುತ್ತೆ ಅನ್ನೋದನ್ನ ನಾವಿಲ್ಲಿ ಈ ಜಾತಕದಲ್ಲಿ ನಾವು ನೋಡೋಣ. ಇದು ಇದು ಬಂದು 23/1996 7:30 AM.
ಅವರು ಜನನ ಅವರು ಜನನವಾಗಿದ್ದು ಶುಕ್ಲ ಪಕ್ಷದ ಪಾಡ್ಯತಿಥಿ ಅಂದ್ರೆ ಅಮಾವಾಸ್ಯೆ ಆಗಿರೋದು ನೆಕ್ಸ್ಟ್ ದಿನ. ಅಮಾವಾಸ್ಯೆ ಆದ್ಮೇಲೆ ಶುಕ್ಲ ಪಕ್ಷ ಶುರು ಆಗುತ್ತೆ. ಅದು ಅವಾಗ ತಾನೇ ಶುರು ಆಗಿರುತ್ತೆ ಅದು ತಿಥಿ. ಅವಾಗ ಶುರು ಆದಾಗ ಚಂದ್ರನು ರವಿ ಜೊತೆಲ್ಲೇ ಇರ್ತಾನೆ. ರವಿ ಎಲ್ಲಿರ್ತಾನೋ ಚಂದ್ರನು ಅಲ್ಲೇ ಇರ್ತಾನೆ. ಯಾಕಂದ್ರೆ ಅಮಾವಾಸ್ಯೆ ಎರಡು ಕಾಲ್ ದಿನ ಒಂದು ರಾಶಿಯಲ್ಲಿ ಚಂದ್ರ ಇರ್ತಾನೆ. 2 ಕಾಲ್ ದಿನ. ಅದು ಡಿಪೆಂಡ್ ಅಪಾನ್ಸ್ ದಿ ಚಂದ್ರ ಯಾವ್ಯಾವ ರೀತಿ ಹೆಂಗೆ ಚಲನೆ ಮಾಡ್ತಾನೋ ಅದು ಅಂದ್ರೆ ಸೂರ್ಯೋದಯ ಬೆಳಿಗ್ಗೆಯಿಂದನೇ ಚಂದ್ರ ಒಂದು ರಾಶಿಯಲ್ಲಿ ಬಂದ್ಬಿಡ್ತಾನೆ ಅನ್ನೋದಲ್ಲ ಅರ್ಥ. ಅವರು ಭ್ರಮಣೆ ಮಾಡ್ತಾ 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 ಅವರು ಆ ಒಂದು ಟೈಮಲ್ಲಿ ಅಲ್ಲಿ ಬರ್ತಾರೆ. ಅಲ್ಲಿ ಬಂದಾಗ ಇದು ಮೀನ ಲಗ್ನ ಆಗಿದೆ. ಲಗ್ನದಲ್ಲೇ ಕುಜ, ಶನಿ, ರವಿ, ಚಂದ್ರ, ಕೇತು, ಇಲ್ಲಿ ರಾಹು ಎದುರುಗಡೆ. ಈ ರೀತಿ ಇವ್ರು ಬಂದ್ಬಿಟ್ಟಿದೆ. ಅಂದ್ರೆ ಲಗ್ನದಲ್ಲೇ 1, 2, 3, 4, 5 ಗ್ರಹಗಳು ಬಂದ್ಬಿಟ್ಟಿದೆ. ಇಲ್ಲಿ ಏನಪ್ಪಾ ಅಂದ್ರೆ ಈ ಲಗ್ನಕ್ಕೆ 6ನೇ ಅಧಿಪತಿ ರವಿ ಆಗ್ತಾನೆ. ಅವನು ರವಿ ಬಂದ್ಬಿಟ್ಟು ಲಗ್ನದಲ್ಲೇ ಇದ್ದಾನೆ. ಲಗ್ನಕಾರಕ ರವಿ, ನಾವು ಲಗ್ನಕಾರಕ ರವಿಯನ್ನ ನೋಡ್ಬೇಕು. ಲಗ್ನಕಾರಕ ರವಿ ಇಲ್ಲಿ ಬಂದ. ಅವನು 1, 2, 3 ಪಾಪಗ್ರಹಗಳ ಜೊತೆಯಲ್ಲಿ ಇದ್ದಾನೆ. 3 ನೈಸರ್ಗಿಕ ಪಾಪಗ್ರಹಗಳು, ಶನಿ, ಕುಜ, ಕೇತು. ಇವರು 3 ಜನನ ಒಂದು ಅವರ ಜೊತೆಯಲ್ಲಿ ಬಂದಿದ್ದಾನೆ. ಇಲ್ಲಿ ಚಂದ್ರನು ಏನು ಅಂತದ್ದೇನು ಇದಾಗಿಲ್ಲ. ಚಂದ್ರನು ಅಷ್ಟೊಂದು ಬಲಯುತವಾಗಿಲ್ಲ. ಯಾಕಂದ್ರೆ ಅಮಾವಾಸ್ಯೆ ಆಗಿದ್ ನೆಕ್ಸ್ಟ್ ದಿನ ಅಂದ್ರೆ ಚಂದ್ರ ಕಾಣದೇ ಇಲ್ಲ ನಮ್ಗೆ. ಅದರಿಂದ ಇಲ್ಲಿ ಕ್ಷೀಣ ಚಂದ್ರ ಆಗೋದ. ಅಂದ್ರೆ ಇಲ್ಲಿ ಏನಪ್ಪಾ ಆಗಿದೆ ಅಂದ್ರೆ 1, 2, 3, 4 ಎಲ್ಲಾ ಗ್ರಹಗಳು ಲಗ್ನಕಾರಕ ರವಿ ಅವನು ಷಷ್ಠಾಧಿಪತಿಯಾಗಿ ಲಗ್ನನೂ ಕೆಡ್ತು. ಈ ಕಡೆ ಲಗ್ನಕಾರಕ ರವಿನೂ ಕೆಟ್ಟ. ಮತ್ತೆ ಇಲ್ಲಿ ಚಂದ್ರ 5 ಡಿಗ್ರಿಲಿ ಇದ್ದಾನೆ. ಇಲ್ಲಿ ಶನಿನ ಅಸ್ತಂಗತ ಮಾಡ್ದ. ಶನಿ ಈ ಲಗ್ನಕ್ಕೆ ಯಾರು? ಲಾಭಾಧಿಪತಿ ಮತ್ತು ದ್ವಾದಶಾಧಿಪತಿ ಅಂದ್ರೆ 12ನೇ ಅಧಿಪತಿ. 12ನೇ ಅಧಿಪತಿಗೆ ಅವನು ಅಸ್ತ ಮಾಡಿದ್ರು ಪರವಾಗಿಲ್ಲ. ಬಟ್ ಲಾಭಾಧಿಪತಿ ಮತ್ತು ದ್ವಾದಶಾಧಿಪತಿ 12ನೇ ಅಧಿಪತಿ, 11ನೇ ಅಧಿಪತಿ, 12ನೇ ಮನೆ ಅಧಿಪತಿ ಶನಿನೇ ಆಗಿ ಲಾಭವನ್ನು ಅವನು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಬಂದು ಇಲ್ಲಿ ರವಿ 5 ಡಿಗ್ರಿ ಅಂದ್ರೆ ಶನಿ 3 ಡಿಗ್ರಿ ಇದ್ದಾನೆ. ಅಂದ್ರೆ 2 ಡಿಗ್ರಿ ಡಿಫ್ರೆನ್ಸ್. ಅಂದ್ರೆ ಈ ರವಿ 5 ಡಿಗ್ರಿ ಅಂದ್ರೆ ಅವರು ಇನ್ನ ತುಂಬಾ ಹಸ್ತಂಗತ ಆಗಕ್ಕೆ ಹತ್ರನೇ ಬಂದ್ಬಿಟ್ಟಿದ್ದಾರೆ. ಇನ್ನೇನು ಇವಾಗ ಇನ್ನೊಂದ್ ಸ್ವಲ್ಪ ಹೊತ್ತು ಹೋದ್ರೆ ಹಂಗೆ ಅವನು ಅದೇ ಡಿಗ್ರಿಲೇ ಬಂದ್ಬಿಡ್ತಾನೆ. ಶನಿ ತುಂಬಾ ಮಂದ ಗ್ರಹ. ಅವರು ತುಂಬಾ 3 ಡಿಗ್ರಿಲೇ ತುಂಬಾ ದಿನ ಇರ್ತಾರೆ. ಆದ್ರಿಂದ ಇಲ್ಲಿ ಲಾಭಾಧಿಪತಿ ಕೆಟ್ಟ. ಇಲ್ಲಿ ಕುಜನು 2 ಡಿಗ್ರಿಲಿ ಇದ್ದಾನೆ. ಅಂದ್ರೆ ಇಲ್ಲಿಂದ 3 ಡಿಗ್ರಿ ಡಿಫ್ರೆನ್ಸ್. 3 ಡಿಗ್ರಿ ಡಿಫ್ರೆನ್ಸ್ ಇದ್ದಾಗ ಅಲ್ಲಿ ರವಿಯಿಂದ ಕುಜನೂ ಕೆಟ್ಟ. ಕುಜ ಯಾರು? ಈ ಲಗ್ನಕ್ಕೆ ದ್ವಿತೀಯ ಭಾಗ್ಯಾಧಿಪತಿಯಾಗಿ ಲಗ್ನದಲ್ಲಿ ಕೂತ್ಕೊಂಡು ರವಿಯಿಂದ ಅಸ್ತಂಗತನಾದ. ಆಮೇಲೆ ಇಲ್ಲಿ ಚಂದ್ರನು ಕ್ಷೀಣ ಚಂದ್ರನಾದ. ಅಂದ್ರೆ ಇಲ್ಲಿ 14 ಡಿಗ್ರಿಲಿ ಇದ್ದಾನೆ ಚಂದ್ರ. ಅಂದ್ರೆ ಇದು 5 ಡಿಗ್ರಿ ಅಂದ್ರೆ 9 ಡಿಗ್ರಿ ಆಸ್ಪಾಸಲ್ಲಿ ಇದ್ದಾನೆ. ಅವಾಗ ಆ ಚಂದ್ರನು ಕೆಟ್ಟ. ಅಂದ್ರೆ ರವಿನೂ ಅಲ್ಲಿ ಕೆಟ್ಟ, ಲಗ್ನನೂ ಕೆಡ್ತು, ಮತ್ತೆ ಈ ಗ್ರಹಗಳನ್ನು ಎಲ್ಲ ಅಸ್ತಂಗತವಾಗೋಯ್ತು. ಅಷ್ಟೆಲ್ಲ ಅಲ್ಲದೆ ರಾಹು ಕೇತುವಿನ ಗ್ರಹಣದಲ್ಲಿ ಇದೆ. ರಾಹು ಕೇತುವಿನ ಗ್ರಹಣದಲ್ಲಿ 4 ಗ್ರಹಗಳಿದೆ. 4 ಗ್ರಹಗಳು 1, 2, 3, 4 ಗ್ರಹಗಳು ಇದೆ. ತನುಭಾವ ಅಂದ್ರೆ ಒಂದು ಲಗ್ನ ಅಂದ್ರೆ ಒಂದು ತಲೆ, ಒಂದು ಮೇಲಿನ ಭಾಗ ಅಂತ ಅರ್ಥ. ನಮ್ಮ ಜಾತಕರ ಮೇಲಿನ ಭಾಗ. ಅಲ್ಲಿ ಅವರು ಮೆಂಟಲಿನೂ ತುಂಬಾ ಡಿಸ್ಟರ್ಬ್ ಆಗ್ತಾರೆ. ಯಾಕಂದ್ರೆ ಅಲ್ಲಿ ಮನೋಕಾರಕನಾದ ಚಂದ್ರನು ಪಂಚಮಾಧಿಪತಿಯಾಗಿ ಈ ಲಗ್ನಕ್ಕೆ ನೋಡಿ ಇಬ್ರು ಬಂದ್ಬಿಟ್ಟು 159 ಅಧಿಪತಿಗಳು. ಇಲ್ಲಿ ಪಂಚಮಾಧಿಪತಿ ಚಂದ್ರ ಮತ್ತೆ ಭಾಗ್ಯಾಧಿಪತಿ ಕುಜ, ಅವರಿಬ್ರು ಸಹ ರವಿಯಿಂದ ಅಸ್ತಂಗತರಾಗ್ಬಿಟ್ಟಿದ್ದಾರೆ. ಈ ರೀತಿ ಬಂದಾಗ ಇವರು ಉತ್ತರ ಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ್ದಾರೆ. ಉತ್ತರ ಪಾದ 4ನೇ ಪಾದ ಅಂದ್ರೆ ಶನಿ ದಶೆಯಲ್ಲಿ ಇವರು ಹುಟ್ಟಿದ್ದಾರೆ. ಶನಿ ದಶೆ ಆದ್ಮೇಲೆ ಬುಧ ದಶೆ ನಡೆಯುತ್ತೆ. ಬುಧನು ಇಲ್ಲಿ ಏನಪ್ಪಾ ಆಗಿದ್ದಾನಂದ್ರೆ
ಬುಧನು ಇಲ್ಲಿ ನೆಕ್ಸ್ಟ್ ಬುಧ ದಶೆ ನಡೆಯುತ್ತೆ. ಅದಾದ್ಮೇಲೆ ಶನಿ ದಶೆ ಆದ್ಮೇಲೆ ಬುಧ ಏನು 4 ಅಂದ್ರೆ ಸುಖ ಸ್ಥಾನಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ಅವನು 12ನೇ ಮನೆಯಲ್ಲಿ ಕೂತ್ಕೊಂಡ. ಮಿತ್ರ ಸ್ಥಾನದಲ್ಲಿ ಏನೋ ಕೂತ್ಕೊಂಡ. ಆ ಮಿತ್ರ ಸ್ಥಾನಾಧಿಪತಿ ಶನಿ ರವಿಯಿಂದ ಹಸ್ತಂಗತನಾಗಿದ್ದಾನಲ್ಲ. ಸೊ ಅಲ್ಲಿ ಲಗ್ನದಲ್ಲಿ ಇದ್ರು ಶನಿ ಅಂತದೇನೋ ಇದಿಲ್ಲ, ಯೂಸ್ ಇಲ್ಲ, ಅಂದ್ರೆ ಉಪಯೋಗ ಇಲ್ಲ. ಇಲ್ಲಿ ಎಲ್ಲಾ ಒಂದು ಗ್ರಹಗಳನ್ನು ಸ್ವಲ್ಪ ಅಷ್ಟಕ್ಕಷ್ಟೇ ತುಂಬಾನೇ ಆ ಕಷ್ಟಕಾರಕವಾಗಿ ಇವರ ಜೀವನ ಇರುತ್ತೆ. ಇಲ್ಲಿ ಇಲ್ಲಿ ನೋಡಿ, ಅಲ್ಲಿಂದ 2ನೇ ಮನೆಯಲ್ಲಿ ಶುಕ್ರ ಕೂತ್ಕೊಂಡ. ಈ ಶುಕ್ರ ಬಂದ್ಬಿಟ್ಟು ಈ ಲಗ್ನಕ್ಕೆ ತೃತೀಯ ಅಷ್ಟಮಾಧಿಪತಿಯಾಗಿ ಶುಕ್ರ ಅಲ್ಲಿ ಕೂತ್ಕೊಂಡ, ಶತ್ರು ಮನೆಯಲ್ಲಿ ಕೂತ್ಕೊಂಡ. ಒಂದ್ ಹೇಳ್ಬೇಕಂದ್ರೆ ಇಲ್ಲಿ ಬುಧ ಏನಪ್ಪಾ ಅಂದ್ರೆ ಒಂದು ಮಿತ್ರ ಸ್ಥಾನದಲ್ಲಿ ಇದ್ದಾನೆ, 12ನೇ ಮನೇಲಿ ಇದ್ದಾನೆ. ಅದೇನಪ್ಪಾ ಅಂದ್ರೆ ಚತುರ್ಥಾಧಿಪತಿ ದುಸ್ಥಾನದಲ್ಲಿ 12ನೇ ಮನೇಲಿ ಇದ್ದಾಗ ಅವರಿಗೆ ಒಳ್ಳೆ ಸಾವು, ಅಂದ್ರೆ ಜಾಸ್ತಿ ಅವರು ರೋಗಿಗಳಾಗಿ ತುಂಬಾ ಹೊತ್ತು ದಿನ ಇರಲ್ಲ. ಸ್ವಲ್ಪ ಚೆನ್ನಾಗಿದ್ದ ಹಾಗೆ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋದು ಅಂತವೆಲ್ಲ ಅಂದ್ರೆ ಸುಖ ಮರಣ ಪ್ರಾಪ್ತಿ ಅಂತ ಹೇಳ್ತೀವಿ ನಾವು. 4ನೇ ಮನೆ ಅಧಿಪತಿ 12ನೇ ಮನೇಲಿ ಇದ್ದಾಗ ಸುಖ ಮರಣ ಪ್ರಾಪ್ತಿ ಅಂತ ಬರುತ್ತೆ. ಅದು ಒಂದು. ನೆಕ್ಸ್ಟ್ ಇವಾಗ ನಾವ್ ಹೇಳ್ದಾಗೆ ಅವಾಗಲೇ ಶನಿ ದಶೆಯಲ್ಲಿ ಹುಟ್ಟಿದ್ದಾರೆ 4ನೇ ಪಾದ. 4ನೇ ಪಾದ ಆದ್ಮೇಲೆ ಒಂದ್ ಸ್ವಲ್ಪ ಇರುತ್ತೆ, ಒಂದೂವರೆ ವರ್ಷ 2 ವರ್ಷ ಇರ್ಬೋದು ಅಷ್ಟೇನೆ. ಅದಾದ್ಮೇಲೆ ಬುಧ ದಶೆ ಸ್ಟಾರ್ಟ್ ಆಗುತ್ತೆ. ಬುಧನು ಅಲ್ಲಿ ಅವನು 4ನೇ ಅಧಿಪತಿಯಾಗಿ 4ನೇ ಮನೆಯಿಂದ 9ನೇ ಮನೆಯಲ್ಲಿದ್ದಾನೆ, 7ನೇ ಮನೆಯಿಂದ 6ನೇ ಮನೆಯಲ್ಲಿದ್ದಾನೆ. ಅಂದ್ರೆ ಅಲ್ಲಿಂದ ನಾವ್ ಎಣಿಸ್ಕೊಂಡ್ ಬಂದಾಗ ಆ ಮನೆಗೆ ಬರ್ತಾರೆ. ಅಂದ್ರೆ ಅದಕ್ಕೆ ನಾನು ಹೇಳಿದ್ದು 4ನೇ ಮನೆ ಅಧಿಪತಿ ಅಲ್ಲಿಂದ 9ಮ ಸ್ಥಾನದಲ್ಲಿ ಇರೋದ್ರಿಂದ, ಅಂದ್ರೆ ಕೋನದಲ್ಲಿ ಇರೋದ್ರಿಂದ, ಕೋನ ಅಂದ್ರೆ 159 ಅಂದ್ರೆ ಅದು ಕೋನ ಸ್ಥಾನ. ಆ ರೀತಿ ಇರೋದ್ರಿಂದ ಅದು ಒಂದ್ ಸ್ವಲ್ಪ ಶುಭ ಫಲ ಕೊಡ್ಬೋದು. ಆದ್ರೆ ಸಪ್ತಮಾಧಿಪತಿಯಾಗಿ ದುಸ್ಥಾನದಲ್ಲಿ 12ರಲ್ಲಿದ್ದಾಗ ಅಲ್ಲೂ ಅವ್ರ ಸ್ಪೌಸ್ ಇಂದ ಯಾವುದೇ ರೀತಿ ಇವ್ರಿಗೆ ಒಳ್ಳೆ ಇದು ಇರಲ್ಲ, ನೆಮ್ಮದಿಯ ಜೀವನ ಇರಲ್ಲ. ನೆಕ್ಸ್ಟ್ ಬುಧ ದಶೆ ಆಗುತ್ತೆ, ಅದು 17 ವರ್ಷ. ಬುಧ ದಶೆ ಆದ್ಮೇಲೆ ಕೇತು ದಶೆ ಬರುತ್ತೆ. ಬುಧ ದಶೆ ಆದ್ಮೇಲೆ ಕೇತು ದಶೆ. ಕೇತು ದಶೆ 7 ವರ್ಷ ಇರುತ್ತೆ. ಆ ಕೇತು ದಶೆನೂ ಅವ್ರಿಗೆ ಅಂತದ್ದೇನು ಒಳ್ಳೇದೇ ಆಗಿಲ್ಲ, ಆಗೋ ತರ ಇಲ್ಲ. ಯಾಕಂದ್ರೆ ಕೇತುನು ಲಗ್ನದಲ್ಲೇ ಇದ್ದಾನೆ. ಲಗ್ನದಲ್ಲಿ ಇರುವ ಕೇತು ಆ ಜಾತಕನ ಹಠ ಸ್ವಭಾವ ಇರುತ್ತೆ. ಅವರು ಹೇಳ್ದಾಗೆ ಬೇರೆಯವರು ಕೇಳ್ಬೇಕಾಗುತ್ತೆ ಕೇತು ಲಗ್ನದಲ್ಲಿದ್ರೆ. ಇದು ಒಂದು. ಕೇತು ಲಗ್ನದಲ್ಲಿದ್ರು ಪಂಚಮ ಸ್ಥಾನ ನೋಡ್ತಾನೆ. ನೋಡಿ ಅಲ್ಲಿ ಏನಾಗಿದೆ, ಪಂಚಮ ಸ್ಥಾನ ನೋಡ್ದ, ಪಂಚಮ ಸ್ಥಾನ ಮತ್ತೆ ಸಪ್ತಮ ಸ್ಥಾನ ಮತ್ತೆ ಭಾಗ್ಯಸ್ಥಾನ, ಆ ಎಲ್ಲಾ ಅಧಿಪತಿಗಳು ಅಲ್ಲೇ ಇದ್ದಾರೆ. ಇವಾಗ ಕೇತುವಿನ ಜೊತೆಯಲ್ಲೇ ಯುತಿಯಲ್ಲೇ ಇದ್ದಾರೆ. ನೋಡಿ ಇಲ್ಲಿ ನಾವು ನೋಡಿದಾಗ ಅಲ್ಲಿಂದ ಪಂಚಮ ಸ್ಥಾನ ಕಟಕ ರಾಶಿ ಆಗುತ್ತೆ. ಇಲ್ಲಿ ತೋರಿಸ್ತೀನಿ ನಾನು. ಇಲ್ಲಿಂದ ಪಂಚಮಾಧಿಪತಿ ಚಂದ್ರ ಅವನು ಕೇತುವಿನ ಜೊತೆಯಲ್ಲೇ ಇದ್ದಾನೆ. ಓಕೆನಾ. ಇಲ್ಲಿಂದ ಪಂಚಮಾಧಿಪತಿ ಆದ್ಮೇಲೆ ಭಾಗ್ಯಾಧಿಪತಿ 9ಮ ಸ್ಥಾನ, 9ಮಾಧಿಪತಿ ಕುಜಾನು ಆ ಕೇತುವಿನ ಜೊತೆಯಲ್ಲೇ ಇದ್ದಾನೆ. ಅಂದ್ರೆ ಇಲ್ಲಿ ಏನೋ ಲಗ್ನಾಧಿಪತಿ ಒಬ್ಬ ಮಾತ್ರ ಇವರು ಯುತಿಯಲ್ಲಿ ಇಲ್ಲ, ಯುತಿ ಅಥವಾ ದೃಷ್ಟಿ ಇಲ್ಲ. ಗುರು ಒಂದ್ ಸ್ವಲ್ಪ ಪರವಾಗಿಲ್ಲ, ಇದ್ರಲ್ಲಿ ಲಗ್ನಾಧಿಪತಿ ಒಂದ್ ಸ್ವಲ್ಪ ಪರವಾಗಿಲ್ಲ. ಅಂದ್ರೆ ಏನೇ ಬಂದ್ರು ಇವರು ಅದು ಒಂದು ದೇವರ ಒಂದು ಕರುಣೆ ಅಂತ ಹೇಳ್ಬೋದು, ಆ ದೇವರ ಒಂದು ಆಶೀರ್ವಾದ ಅಂತಾನೆ ಹೇಳ್ಬೋದು. ಈ ಗುರು ಬಂದು ದಶಮಾಧಿಪತಿಯಾಗಿ ದಶಮದಲ್ಲೇ ಇರೋದ್ರಿಂದ ಒಂದು ಶುಭ ಗ್ರಹ, ಒಂದು ನೈಸರ್ಗಿಕ ಶುಭ ಗ್ರಹ. ನಮ್ಮ ಕಾಲಪುರುಷನ 9ಮ ಸ್ಥಾನದಲ್ಲಿ 9ಮಾಧಿಪತಿನೇ ಆಗಿ ಅವನು ಈ ಲಗ್ನಕ್ಕೆ ಲಗ್ನಾಧಿಪತಿ ದಶಮಾಧಿಪತಿಯಾಗಿ ದಶಮದಲ್ಲಿ ಇರೋದ್ರಿಂದ ಅವರು ಏನೇ ಬಂದ್ರು ಅದೊಂದು ಏನೇ ಬರ್ಲಿ ಭಗವಂತನ ದಯೆ ಇರಲಿ ಅನ್ನೋ ಲೆಕ್ಕದಲ್ಲಿ ಇವರು ಇರ್ಬೇಕಾಗುತ್ತೆ. ನೆಕ್ಸ್ಟ್ ಕೇತು ದಶೆ, ಅವೆಲ್ಲ ಹೇಳ್ದಾಗೆ ನಾನು ಕೇತು ದಶೆ ಬರುತ್ತೆ. ಕೇತು ದಶೆ ಆದ್ಮೇಲೆ ಶುಕ್ರ ದಶೆ ಬರುತ್ತೆ. ಶುಕ್ರ ಈ ಲಗ್ನಕ್ಕೆ ಅಂತ ಶುಕ್ರ ಬಂದು ಶುಕ್ರಂದು 20 ವರ್ಷ 20 ವರ್ಷ ದಶೆ ಇರುತ್ತೆ. ಶುಕ್ರ 2ನೇ ಮನೆಯಲ್ಲಿ ಬಂದ 3ನೇ ಮನೆ ಅಧಿಪತಿಯಾಗಿ 3ನೇ ಮನೆಯಿಂದ 12ನೇ ಮನೆಯಲ್ಲಿದ್ದಾನೆ. ಮತ್ತೆ ಅಷ್ಟಮಾಧಿಪತಿಯಾಗಿ ಸಪ್ತಮದಲ್ಲಿ ಇದ್ದಾನೆ.
ಅಷ್ಟಮಾಧಿಪತಿಯಾಗಿ ಏನೋ ಪರವಾಗಿಲ್ಲ, ಅವನು ಸಪ್ತಮದಲ್ಲಿ ಇದ್ದಾನೆ, ಕೇಂದ್ರ ಸ್ಥಾನದಲ್ಲಿ ಇದ್ದಾನೆ. ಆ ಇದನ್ನ ಒಂದು ಒಟ್ಟಲ್ಲಿ ಈ ಲಗ್ನಕ್ಕೆ ಅವನು ಅಂತ ಯೋಗ ಕಾರಕನು ಅಲ್ಲ, ಅಂತ ಒಳ್ಳೆಯವನು ಏನು ಅಲ್ಲ. ಆ ಇಷ್ಟು ಇದು ಈ ರೀತಿ ಬರುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಯಾವುದು? ಶುಕ್ರ ದಶೆ. ಶುಕ್ರ ಶುಕ್ರ ಆದ್ಮೇಲೆ ಆ ರವಿ ದಶೆ ಬರುತ್ತೆ. ರವಿನು ಈ ಲಗ್ನಕ್ಕೆ ಅಂತ ಲಗ್ನಕಾರಕನಾದ ರವಿನು ಲಗ್ನದಲ್ಲೇ ಇದ್ದಾನೆ. ರವಿನು ಮೂರು ಪಾಪಗ್ರಹಗಳಿಂದ ಪೀಡಿತನಾಗಿದ್ದಾನೆ. ಇವೆಲ್ಲ ನಾವು ನೋಡಿದಾಗ ಇವ್ರಿಗೆ ಸುಮಾರು ಒಂದು 30-40 ವರ್ಷ ಆಗುವವರೆಗೂ ಇವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕಾಣಕ್ಕಾಗಲ್ಲ. ಯಾಕಂದ್ರೆ ದಶೆಗಳು ಆ ರೀತಿ ಬರುತ್ತೆ. ಒಂದೇನಪ್ಪಾ ಅಂದ್ರೆ ದಶಮದಲ್ಲಿ ಗುರು ದಶಮದಲ್ಲಿ ಗುರು ಅವನ ಸ್ಥಾನದಲ್ಲೇ ಕೇಂದ್ರ ಸ್ಥಾನದಲ್ಲಿ ಇರೋದ್ರಿಂದ ಗುರು ಒಂದ್ ಸ್ವಲ್ಪ ಒಂದು ಹಂಸಯೋಗವನ್ನು ಪಡೆದಿದ್ದಾನೆ, ಪಂಚಮಹಾಪುರುಷದ ಹಂಸಯೋಗವನ್ನು ಪಡೆದಿದ್ದಾನೆ ಅಂತ ಹೇಳ್ಬೋದು. ಈ ರೀತಿ ನಮ್ಮ ಜಾತಕದಲ್ಲಿ ನಾವು ನೋಡ್ಬೇಕು ಯಾವ್ಯಾವ ದಶೆಯಲ್ಲಿ ಹುಟ್ಟಿದ್ದಾರೆ, ನೆಕ್ಸ್ಟ್ ಯಾವ್ಯಾವ ದಶೆಗಳು ಬರುತ್ತೆ, ಮತ್ತೆ ಯಾವ್ಯಾವ ಯಾವ್ಯಾವ ಭಾವದಲ್ಲಿ ಯಾವ್ಯಾವ ಗ್ರಹಗಳು ಕೂತ್ಕೊಂಡಿದ್ದಾರೆ, ರವಿಯಿಂದ ಯಾರ್ಯಾರು ಹಸ್ತಂಗತರಾಗಿದ್ದಾರೆ, ಹಸ್ತಂಗತ ಮಾಡಿರುವಂತ ಗ್ರಹ ಅವರು ಯಾವ ಭಾವಾಧಿಪತಿ. ಹಸ್ತಂಗತ ಮಾಡೋದು ರವಿ ಒಬ್ನೇನೆ. ಅವನು ಈ ಲಗ್ನಕ್ಕೆ ಶುಭ ಸ್ಥಾನಾಧಿಪತಿ ಆಗಿದ್ರೆ ಓಕೆ. ಶುಭ ಸ್ಥಾನಾಧಿಪತಿ ಅಂದ್ರೆ ಯಾರು? ನವಮಾಧಿಪತಿ, ಪಂಚಮಾಧಿಪತಿ ಆಗಿರ್ಬೇಕು. ರವಿ ಬಂದ್ಬಿಟ್ಟು ಯಾವುದೇ ಒಂದ್ ಲಗ್ನಕ್ಕೆ ಹಸ್ತಂಗತ ಮಾಡಿದ್ರು ಅವನು 159 ಅಧಿಪತಿ ಆಗಿರ್ಬೇಕು. ಆ ರೀತಿ ರವಿ ಆಗಿ ಅವರು ಬೇರೆ ಗ್ರಹಗಳನ್ನ ಏನಾದ್ರೂ ಹಸ್ತಂಗತ ಮಾಡಿದ್ರು ಸಹ ಅವರು ಯೋಗಕಾರಕರಾಗಿ ಅವರು ಸ್ವಲ್ಪ ಕನ್ಸೆಷನ್ ಕೊಡ್ತಾರೆ. ಇಲ್ಲ ಅಂದ್ರೆ ದುಸ್ಥಾನಾಧಿಪತಿ ಅಂದ್ರೆ ಇವಾಗ ಮೀನ ಲಗ್ನಕ್ಕೆ 6ನೇ ಮನೆ ಅಧಿಪತಿ ರವಿ ಆಗ್ತಾನೆ. ಅದೇ ಅದೇ 8ನೇ ಮನೆ ಅಧಿಪತಿ 8ನೇ ಮನೆ ಅಧಿಪತಿ ಯಾರಾಗ್ತಾರೆ ಅಂದ್ರೆ ಮಕರ ಲಗ್ನಕ್ಕೆ 8ನೇ ಮನೆಯ ಅಧಿಪತಿ ಆಗ್ತಾನೆ ರವಿ. ಆದ್ರೂ ರವಿ ಚಂದ್ರರಿಗೆ ಅಷ್ಟಮಾಧಿಪತ್ಯ ದೋಷ ಇಲ್ಲ. ಅಷ್ಟಮಾಧಿಪತ್ಯ ದೋಷ ರವಿಚಂದ್ರರಿಗೆ ಮಾತ್ರ ಇಲ್ಲ. ಅಷ್ಟಮಾಧಿಪತ್ಯ ದೋಷ ಅಂತ ಹೇಳ್ತೀವಿ ನಾವು. ಆ ದೋಷ ರವಿಚಂದ್ರರಿಗೆ ಬರೋದಿಲ್ಲ. ಅಲ್ಲಿಂದ ನಾವು 12ನೇ ಅಧಿಪತಿ ಯಾರಾಗ್ತಾನೆ, ಯಾವ ಲಗ್ನಕ್ಕೆ ಬರುತ್ತೆ ಅಂದ್ರೆ ಕನ್ಯಾ ಲಗ್ನಕ್ಕೆ ಬರ್ತಾನೆ. ಕನ್ಯಾ ಲಗ್ನಕ್ಕೆ 12ನೇ ಅಧಿಪತಿ ರವಿ ಆಗ್ತಾನೆ. ಅವಾಗುನು ಅವನು ಯಾವುದೇ ಒಂದು ಗ್ರಹವನ್ನ ಏನಾದ್ರೂ ಅಸ್ತಂಗತ ಮಾಡಿದ್ರೆ ಆ ಗ್ರಹ ಯಾವ ಗ್ರಹಕ್ಕೆ ಅವನು ಅಸ್ತಂಗತ ಮಾಡ್ತಾನೋ ಆ ಗ್ರಹದ ಕಾರಕತ್ವಗಳು ಅವನು ಯಾವ ಭಾವದಲ್ಲಿ ಸ್ಥಿತನಾಗಿರ್ತಾನೋ ಆ ಭಾವದ ಫಲಗಳು ಎಲ್ಲಾನು ನಾಶ ಆಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಷಡ್ಬಲ ಅಂತ ನಾವಿದೆ. ಆ ಷಡ್ಬಲದಲ್ಲಿ ಏನಾದ್ರೂ ರವಿ ಏನಾದ್ರೂ ಒಂದ್ ಸ್ವಲ್ಪ ಇಂಪ್ರೂವ್ ಇದ್ರೆ ಅಥವಾ ಬೇರೆ ಗ್ರಹಗಳು ಏನಾದ್ರೂ ಷಡ್ಬಲದಲ್ಲಿ ಸ್ವಲ್ಪ ಬಲಯುತವಾಗಿದ್ರೆ ಅದು ಸ್ವಲ್ಪ ಅಷ್ಟೊಂದು ಅಶುಭ ಫಲಗಳನ್ನ ಕೊಡಲ್ಲ. ಇದು ಈ ರೀತಿ ನಮ್ಮ ಜಾತಕದಲ್ಲಿ ಬಂದ್ಬಿಡುತ್ತೆ. ನಾವು ಹುಟ್ಟಿರೋ ಒಂದು ಹುಟ್ಟಿರೋ ರೀತಿ ಅಲ್ಲ, ನಾವು ಹುಟ್ಟಿರೋ ಟೈಮಲ್ಲಿ ಭಗವಂತನು ನಮ್ಗೆ ಅದೇ ಲಗ್ನ ಬರೋ ತರ ಮಾಡಿ ಅಲ್ಲೇ ಆ ಗ್ರಹಗಳನ್ನ ಕುಣಿಸಿ ಅಲ್ಲಿ ನಾವೇನು ಒಂದು ಪೂರ್ವ ಜನ್ಮದಲ್ಲಿ ಯಾವ ಒಂದು ಪಾಪ ಕರ್ಮಗಳು ಅಥವಾ ಪುಣ್ಯ ಕರ್ಮಗಳು ಮಾಡಿದ್ರೆ ಆ ಕರ್ಮಾನುಸಾರವಾಗಿ ನಮಗೆ ಆ ಲಗ್ನನೇ ಸಿಗುತ್ತೆ. ಆ ಗ್ರಹಗಳು ಆ ಭಾವದಲ್ಲೇ ಸ್ಥಿತವಾಗಿ ನಮ್ಗೆ ಶುಭ ಅಥವಾ ಅಶುಭ ಫಲಗಳನ್ನ ಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.